ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು IBPS ಇಂದ ಬಿಡುಗಡೆ ಆಗಿರತಕ್ಕಂತ ಹುದ್ದೆಗಳ ಒಂದು ಸಂಪೂರ್ಣ ನೋಟಿಫಿಕೇಶನ್ ಡೀಟೇಲ್ ಅನ್ನು ತಿಳ್ಕೊಳ್ಳೋಣ. ಈ ಒಂದು ಹುದ್ದೆಗೆ ಯಾವುದೇ ಪದವಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಬನ್ನಿ ನೋಟಿಫಿಕೇಶನ್ ಡೀಟೇಲ್ ಬಗ್ಗೆ ತಿಳ್ಕೊಳ್ಳೋಣ. IBPS ನಲ್ಲಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಇನ್ವೈಟ್ ಮಾಡಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಆಗಸ್ಟ್ 1 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಸ್ಟ್ 21. ಅದೇ ರೀತಿ ಫೀ ಪೇಮೆಂಟ್ ಮಾಡೋದಕ್ಕೆ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ 21 ಲಾಸ್ಟ್ ಡೇಟ್ ಆಗಿರುತ್ತೆ. ಈ ಒಂದು ಹುದ್ದೆಗೆ ಎಕ್ಸಾಮ್ ಇರುತ್ತೆ, ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ. ಪ್ರಿಲಿಮ್ಸ್ ಎಕ್ಸಾಮ್ ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅಕ್ಟೋಬರ್ 2025. ಅಕ್ಟೋಬರ್ ಅಲ್ಲಿ ನಿಮ್ಮ ಎಕ್ಸಾಮ್ ನಡೆಯುತ್ತೆ. ಅದೇ ರೀತಿ ಎಕ್ಸಾಮ್ ರಿಸಲ್ಟ್ ನವೆಂಬರ್ ಅಲ್ಲಿ ಬರುತ್ತೆ. ಅದೇ ರೀತಿ ನವೆಂಬರ್ ಅಲ್ಲಿ ರಿಸಲ್ಟ್ ಬಂದ ನಂತರ ಮೇನ್ಸ್ಗೆ ನಿಮ್ಗೆ ನವೆಂಬರ್ ಅಲ್ಲೇ ಕಾಲ್ ಲೆಟರ್ ನ ಕಳಿಸ್ತಾರೆ. ಅದೇ ರೀತಿ ಅದಾದ ನಂತರ ಮೇನ್ಸ್ ಎಕ್ಸಾಮ್ ನಿಮ್ದು ನವೆಂಬರ್ ಅಲ್ಲೇ ಕೂಡ ನಡೆಯುತ್ತೆ. ಸ್ಯಾಲರಿ ಡೀಟೇಲ್ಸ್ ನೋಡೋದಾದ್ರೆ ಬೇಸಿಕ್ 24,000 ಇರುತ್ತೆ. ಎಲ್ಲ ಅಲವೆನ್ಸ್ ಎಲ್ಲ ಸೇರಿಸಿ 64,480 ನಿಮ್ಮ ಇನ್ ಹ್ಯಾಂಡ್ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಏಜ್ ಲಿಮಿಟ್ ನೋಡೋದಾದ್ರೆ ಮಿನಿಮಮ್ ನಿಮ್ಮ ವಯಸ್ಸು 20 ವರ್ಷ ಇರಬೇಕು. ಅದೇ ರೀತಿ ಮ್ಯಾಕ್ಸಿಮಮ್ ನಿಮ್ಮ ಏಜು 28 ವರ್ಷ ಕ್ರಾಸ್ ಆಗಿರಬಾರ್ದು. ಈಗ ಏನಾದ್ರೂ ನೀವು ರಿಸರ್ವ್ಡ್ ಕ್ಯಾಟಗರೀಸ್ ಅಲ್ಲಿ ಇದ್ರೆ ನಿಮ್ಗೆ ರಿಲ್ಯಾಕ್ಸೇಷನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಒಂದೇ ನೋಡಿ, SC/ST ಕ್ಯಾಟಗರಿ ಇದ್ರೆ ನಿಮ್ಗೆ 5 ವರ್ಷ ರಿಲ್ಯಾಕ್ಸೇಷನ್. ಹಂಗಂದ್ರೆ 28+5 33 ಇಯರ್ ತನಕನು ನೀವು ಏಜ್ ಇದ್ರೂ ನೀವು ಅಪ್ಲೈ ಮಾಡಬಹುದು. ಅದೇ ರೀತಿ ನೀವು OBC ಕ್ಯಾಂಡಿಡೇಟ್ಸ್ ಇದ್ರೆ ನಿಮ್ಗೆ 3 ಇಯರ್ಸ್ ಅಂದ್ರೆ 31 ಏಜ್ ತನಕನು ನೀವು ಇಲ್ಲಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ನೀವು PWDS ಕ್ಯಾಂಡಿಡೇಟ್ಸ್ ಆಗಿದ್ರೆ ನಿಮ್ಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಏನಾದ್ರೂ ನೀವು ಎಕ್ಸ್ ಸರ್ವಿಸ್ ಮೆನ್, ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮೆನ್ ಏನಾದ್ರೂ ಇದ್ರೆ ನಿಮ್ಗೆ ಇಲ್ಲಿ ಕ್ಯಾಟಗರಿ ವೈಸ್ ಇಲ್ಲಿ ಬೇರೆ ಬೇರೆ ರಿಲ್ಯಾಕ್ಸೇಷನ್ ಇದೆ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್, ನೀವೇನಾದ್ರೂ PWDS ಕ್ಯಾಂಡಿಡೇಟ್ಸ್ ಆಗಿದ್ರೆ ನಿಮ್ಮ ಒಂದು ಡಿಸೆಬಿಲಿಟಿ 40% ಕಡಿಮೆ ಇರಬಾರ್ದು. ಅಂದ್ರೆ 40% ಇದ್ರೆ ನೀವು ಅದಕ್ಕಿಂತ ಹೆಚ್ಚಿದ್ರು ಅಪ್ಲೈ ಮಾಡಬಹುದು, ಆದ್ರೆ ಕಡಿಮೆ ಇರಬಾರ್ದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್ 21 ಆಗಸ್ಟ್ ಈ ಡೇಟ್ ಒಳಗಾಗಿನೇ ನಿಮ್ಮ ರಿಸಲ್ಟ್ ಬಂದಿರಬೇಕು. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಎನಿ ಡಿಗ್ರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಪದವಿ ಇದ್ರೂ ಕೂಡ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ಬರೀ ಡಿಗ್ರಿ ಇದ್ರೆ ಅಷ್ಟೇ ಸಾಕಾಗಲ್ಲ, ಪ್ಲಸ್ ನಿಮ್ಮ ಡಿಗ್ರಿ ಪರ್ಸೆಂಟೇಜ್ OBC ಅಥವಾ ಜನರಲ್ ಕ್ಯಾಟಗರಿ ನೀವು ಇದ್ರೆ 60% ಇರಬೇಕು. 60% ಇರಬೇಕು. 1% ಅಂದ್ರೆ 59.99% ಇದ್ರೂ ನಿಮಗೆ ಅಪ್ಲೈ ಮಾಡೋಕೆ ಬರೋದಿಲ್ಲ. ಅದೇ ರೀತಿ ನೀವು SC/ST ಕ್ಯಾಟಗರಿ ಏನಾದ್ರೂ ಇದ್ರೆ ನಿಮ್ದು ಮಿನಿಮಮ್ ಪರ್ಸೆಂಟೇಜ್ ಡಿಗ್ರಿ ಪರ್ಸೆಂಟೇಜ್ 55% ಇರಬೇಕು. ನಿಮ್ದು ಸೇಮ್ 54.99 ಇದ್ರೂ ನಿಮಗೆ ಅಪ್ಲೈ ಮಾಡೋದಕ್ಕೆ ನೀವು ಎಲಿಜಿಬಲ್ ಇರೋದಿಲ್ಲ. SC/ST PWD ESM ಕ್ಯಾಂಡಿಡೇಟ್ಸ್ ಗಳಿಗೆ 175 ರೂಪಾಯಿ ಪ್ಲಸ್ GST ನಿಮಗೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದೇ ರೀತಿ OBC ಮತ್ತು ಜನರಲ್ ಕ್ಯಾಟಗರಿದವರಿಗೆ 850 ರೂಪಾಯಿ ಪ್ಲಸ್ GST ನಿಮಗೆ ಫೀಸ್ ಇರುತ್ತೆ. ಪ್ರಿಲಿಮ್ಸ್ ಮತ್ತು ಮೇನ್ ಸಿಲೆಬಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಂದ್ಸಲ ನೀವು ಡೀಟೇಲ್ ನೋಟಿಫಿಕೇಶನ್ ಅನ್ನ ರೀಡ್ ಮಾಡ್ಕೊಳ್ಳಿ. ಈ ಒಂದು ಎಕ್ಸಾಮ್ ಅನ್ನ ನೀವು ನಮ್ಮ ಕರ್ನಾಟಕದಿಂದ ಬರಿತಾ ಇದ್ರೆ ಇಂಗ್ಲಿಷ್, ಹಿಂದಿ, ಕನ್ನಡ, ಕೊಂಕಣಿ ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ನೀವು ಬರಿಬಹುದು. ಅಲ್ಲಿ ಲ್ಯಾಂಗ್ವೇಜ್ ಚೂಸ್ ಮಾಡೋಕೆ ನಿಮಗೆ ಆಪ್ಷನ್ ಇರುತ್ತೆ. ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಅನ್ನ ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸ್ಟೇಟ್ ವೈಸ್ ಇಲ್ಲಿ ಕೊಟ್ಟಿದ್ದಾರೆ, ಒಂದ್ಸಲ ನೀವು ನೋಡ್ಕೋಬೇಕು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಇದಕ್ಕೆ ಕಂಪ್ಯೂಟರ್ ನಾಲೆಜ್ ಕೂಡ ಇಲ್ಲಿ ಕಂಪಲ್ಸರಿ ಕೊಟ್ಟಿದ್ದಾರೆ. ಇಲ್ಲಿ ಓಕೆ, ಕಂಪ್ಯೂಟರ್ ನಾಲೆಜ್ ಕೂಡ ನಿಮಗೆ ಬರಲೇಬೇಕು. ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಆಗ್ಬೇಕಂದ್ರೆ ಏನೇನ್ ಬೇಕು ಅಂತ ನೋಡಿ. ಇಲ್ಲಿ ಫೋಟೋಗ್ರಾಫ್ ಬೇಕು ನಿಮ್ದು. ಆಲ್ಮೋಸ್ಟ್ ಆಲ್ ಫೋಟೋಗ್ರಾಫ್ ನೀವು ಯಾವ್ದು ಕೊಡ್ತಾ ಇದ್ರಲ್ಲ ಅದ್ರದ್ದು ಒಂದಿಷ್ಟು ಹೆಚ್ಚು ಕಾಪಿಯನ್ನ ನೀವು ಇಟ್ಕೋಬೇಕು. ಯಾಕಂದ್ರೆ ಅಟ್ ದ ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ. ನೆಕ್ಸ್ಟ್ ಸಿಗ್ನೇಚರ್, ನೆಕ್ಸ್ಟ್ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್. ಒಂದು ವೈಟ್ ಪೇಜ್ ಅಲ್ಲಿ ಡಿಕ್ಲರೇಷನ್ ಬರಿಬೇಕು ನೀವು. ಡಿಕ್ಲರೇಷನ್ ಏನ್ ಬರಿಬೇಕು ಅಂದ್ರೆ ಐ ಡು ಹಿಯರ್ ಬೈ ಡಿಕ್ಲೇರ್ ದ್ಯಾಟ್, ನಿಮ್ ಹೆಸರು ಬರೋದು, the above mentioned documents are true as per my knowledge ಅಂತ ಹೇಳಿ ಈ ರೀತಿ ಬರೆದು ಅದನ್ನ ನೀವು ಕೊಟ್ರೆ ಅವರು ಅಪ್ಲೋಡ್ ಮಾಡ್ತಾರೆ. ಅಲ್ಲಿ ನೆಟ್ ಸೆಂಟರ್ ದವರು ಎಲ್ಲಾ ಸರ್ಟಿಫಿಕೇಟ್ಸ್ ಅನ್ನ ನೀವು ತಗೊಂಡು ಹೋಗ್ಬೇಕು. IBPS ನಿಂದ ಆಲ್ ಓವರ್ ಇಂಡಿಯಾದಲ್ಲಿ 10,000ಕ್ಕಿಂತ ಹೆಚ್ಚು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕಕ್ಕೆ ಟೋಟಲ್ ವೇಕೆನ್ಸಿಗಳು ಎಷ್ಟು ಅಂತಂದ್ರೆ ಇಲ್ಲಿ ನೋಡಿ, SC ದವರಿಗೆ 179 ವೇಕೆನ್ಸಿ. ಬರೀ ಇದು ಒಂದೇ ಬ್ಯಾಂಕ್ ಅಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ಬ್ಯಾಂಕ್ ಇಂದ ಎಲ್ಲ ಸೇರಿಸಿ ಬರೀ SC ದವರಿಗೆ ಎಷ್ಟು ಅಂದ್ರೆ 179 ವೇಕೆನ್ಸಿ. ಅದೇ ರೀತಿ ST ದವರಿಗೆ 94 ವೇಕೆನ್ಸಿ. ಅದೇ ರೀತಿ OBC NCL ಕ್ಯಾಂಡಿಡೇಟ್ಸ್ ಇದ್ರೆ 282 ವೇಕೆನ್ಸಿ. EWS ಕ್ಯಾಂಡಿಡೇಟ್ಸ್ ಇದ್ರೆ 115 ವೇಕೆನ್ಸಿ. ಜನರಲ್ ಇದ್ರೆ 500 ವೇಕೆನ್ಸಿ. ಟೋಟಲ್ 1,170. ನೀವು ಡಿಸೇಬಲ್ ಕ್ಯಾಂಡಿಡೇಟ್ಸ್ ಏನಾದ್ರು ಆಗಿದ್ರೆ
ನಿಮಗೆ ಬೇರೆ ರೀತಿಯಾಗಿರ್ತಕ್ಕಂಥ ವೇಕೆನ್ಸಿ ಇದೆ ಇಲ್ಲಿ. ಒಂದ್ಸಲ ನೀವು ನೋಟಿಫಿಕೇಶನ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ನಮ್ಮ ಕರ್ನಾಟಕದಿಂದ ಅಪ್ಲೈ ಮಾಡೋರಿಗೆ ಎಕ್ಸಾಮ್ ಸೆಂಟರ್ಸ್ ಪ್ರಿಲಿಮ್ಸ್ಗೆ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು. ಅದೇ ರೀತಿ ಮೇನ್ಸ್ಗೂ ಕೂಡ ಸೇಮ್ ಎಕ್ಸಾಮ್ ಸೆಂಟರ್ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸಿಗ್ನೇಚರ್ ವೈಟ್ ಪೇಪರ್ ತಗೋಬೇಕು. ಅದ್ರ ಮೇಲೆ ಬ್ಲ್ಯಾಕ್ ಪೆನ್ ನೀವು ಸಿಗ್ನೇಚರ್ ಮಾಡಬೇಕು. ಬ್ಲೂ ಪೆನ್ ಯೂಸ್ ಮಾಡಬಾರ್ದು. ಓಕೆ, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫೈನಲ್ ಇಯರ್ ಆದವರು ಅಪ್ಲೈ ಮಾಡಬೇಕು ಅಂತ ಹೇಳಿಲ್ಲ. 21 ಆಗಸ್ಟ್ ಒಳಗೆ ನಿಮ್ ರಿಸಲ್ಟ್ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಡಿಗ್ರಿ ಫೈನಲ್ ಇಯರ್ ಇದ್ದವರು ನೀವು ಅಪ್ಲೈ ಮಾಡೋಕೆ ಬರೋದಿಲ್ಲ. ಇಷ್ಟು ಈ ನೋಟಿಫಿಕೇಶನ್ ಡೀಟೇಲ್ ಇತ್ತು. ಮತ್ತೆ ಸಿಗೋಣ ಹೊಸ ಟಾಪಿಕ್ ಜೊತೆ. ಥ್ಯಾಂಕ್ ಯು.